ಹೆಲೋ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ಎರಡು ಕನಸು ಎಪಿಸೋಡ್ 38ನ ಹಾಕ್ತಾಯಿದ್ದೀನಿ. 2-3 ದಿವಸದಿಂದ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ಬಿಕಾಸ್ ತುಂಬ ಇವಾಗೂ ಅಷ್ಟೇ ವಾಯ್ಸ್ ಎಲ್ಲನೂ ಬರ್ತಾ ಇಲ್ಲ. ಅಷ್ಟು ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಹುಷಾರಿಲ್ಲ ಆ್ಯಂಡ್ ವಾಯ್ಸ್ ಕೂಡ ಹೋಗಿಬಿಟ್ಟಿದೆ. ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಸೊ ನೋಡ್ತೀನಿ, ನನಗೆ ವಾಯ್ಸ್ ಕೊಡೋದಕ್ಕಾದರೆ ನಾನು ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಆದಷ್ಟು ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನಗೆ ವಾಯ್ಸ್ ಸ್ವಲ್ಪ ಸರಿ ಹೋಗಲಿ, ಆಗಿದ ತಕ್ಷಣ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಫುಲ್ ಎಪಿಸೋಡ್ನ ಹೋಗಿ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್. ಕಣ್ಣ ಮುಚ್ಚಾಲೆ ಆಟ ಜಾಸ್ತಿ ದಿನ ನಡೆಯಲ್ಲ. ನಿತ್ಯ ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತಾಳೆ. ಅವತ್ತೇನೋ ಕೆಫೆಯಲ್ಲಿ ತಪ್ಪಿಸ್ಕೊಂಡ್ಳು. ಅದಾಗಿ 5 ದಿನ ಆದಮೇಲೆ ಒಂದಷ್ಟು ಗಿಫ್ಟ್ ಬಾಕ್ಸ್ಗಳನ್ನ ಮುಖ ತುಂಬ ಕವರ್ ಮಾಡಿಕೊಂಡು ಎತ್ಕೊಂಡು ಬರ್ತಾ ಇದ್ಲು. ಈ ಕಡೆ ಶರತ್ ಕೂಡ ನಿತ್ಯನ ಹುಡ್ಕೊಂಡು ಫೋನ್ ಮಾತಾಡಿಕೊಂಡು ಬರ್ತಾ ಇದ್ದ. ನಿತ್ಯಗೆ ದಾರಿ ಕಾಣಿಸ್ತೀರಾ ಬರ್ತಾ ಇರೋ ಶರತ್ಗೆ ಡಿಕ್ಕಿ ಹೊಡೆದು ಮುಖ ಮುಚ್ಕೊಂಡಿದ್ದ ಗಿಫ್ಟ್ ಬಾಕ್ಸ್ ಎಲ್ಲ ಕೆಳಗಡೆ ಬಿದ್ದೋಯ್ತು. ನಿತ್ಯ ಎಲ್ಲ ಬಿದ್ದೋಗಿದ್ದು ನೋಡಿ ಕೋಪದಿಂದ, ಯಾವನೋ ಕಣ್ಕಾಣಲ್ವಾ, ನೋಡ್ಕೊಂಡು ಬರೋದಕ್ಕಾಗಲ್ವಾ ಅಂತ ಹೇಳಿ ಮುಖ ಎತ್ತಾಳೆ. ಅಷ್ಟರ ಶರತ್ ಸರ್ನ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಬಿಟ್ಲು. ಶರತ್ ಕೂಡ ನಿತ್ಯನ ನೋಡಿ ಶಾಕಲ್ಲಿ ಒಬ್ಬರು ನೋಡ್ಕೊಂಡು ಒಬ್ಬರು ನಿಂತ್ಬಿಟ್ರು. ನಿತ್ಯ, ಅಯ್ಯಯ್ಯೋ ಶರತ್ ಸರ್ರಾ. ಶರತ್ ವಾಸ್ತವಕ್ಕೆ ಬಂದು ಖುಷಿಯಿಂದ, ನಿತ್ಯ ಇಷ್ಟು ದಿನ ಎಲ್ಲೂ ಹೋಗಿದ್ದೆ ನೀನು? ನಿತ್ಯ ಹೇಗಿದೆಯಾ ನೀನು? ನನಗೆ ಎಷ್ಟು ಹುಡುಕಿದ್ದೀನಿ ಗೊತ್ತಾ ಅಂತ ಮಾತಾಡ್ತಾನೇ ಇರ್ತಾನೆ. ನಿತ್ಯ ಏನು ಮಾತಾಡ್ತೀರಾ ಕಂಬದಂತೆ ನಿಂತಿದ್ಲು. ಶರತ್, ಅಬ್ಬಾ ಇವತ್ತಾದರೂ ಸಿಗ್ದಲ್ಲ, ಬಾ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಎಲ್ಲ ಮಾತಾಡೋಣ ಅಂತ ಅವಳ ಕೈ ಹಿಡ್ಕೊಂಡ. ಆದರೆ ನಿತ್ಯ ಮುಂದೆ ಜರುಗದೆ ಇರೋ ಹಾಗೆ ನಿಂತಿದ್ಲು. ಅವನ ಕೈನ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಲು. ಶರತ್ ಹಿಂದೆ ತಿರುಗಿ ಮತ್ತೆ ಹಿಡ್ದಿರೋ ಕೈನ ನೋಡ್ತಾನೆ. ಸರಿ ನಿತ್ಯ, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂದ. ನಿತ್ಯ, ನಾನು ಬರಲ್ಲ ಸರ್. ಶರತ್, ಯಾಕೆ ಬರಲ್ಲ? ನಿತ್ಯ, ಅದೆಲ್ಲ ನನ್ನ ಕೇಳಬೇಡಿ, ನಾನು ಬರಲ್ಲ ಅಷ್ಟೇ ಸರ್. ಶರತ್ ಹಿಡಿದು ಕೈ ಬಿಟ್ಟು ಅವಳು ಆಪೋಸಿಟ್ ನಿಂತ್ಕೊಂಡು, ನೀನು ಯಾಕೆ ಈ ಥರ ಮಾಡ್ತಾಯಿದ್ದೀಯ ಅಂತ ನನಗೆ ಗೊತ್ತು ನಿತ್ಯ. ನಿನಗೆ ತುಂಬ ಬೇಜಾರಾಗಿದೆ, ಅದಕ್ಕೆ ನಾನೇ ಕಾರಣ. ನಾನು ಅದಕ್ಕೆಲ್ಲ ಸಾರಿ ಕೇಳಬೇಕು ಅಂತ ಹಿಂದೆ ತಿರುಗ್ದ. ಅಷ್ಟರಲ್ಲಿ ನಿತ್ಯ ಅಲ್ಲಿಂದ ಜೂಟ್. ಶರತ್ ಶಾಕಿಂದ, ನಿತ್ಯ ಯಾಕೆ ನನ್ನ ಈ ಥರ ಆಟ ಆಡಿಸ್ತಿದ್ಯಾ ಅಂತ ಹೇಳಿ ಆ ಕಡೆ ಈ ಕಡೆ ತಿರುಗಿ ಅವಳನ್ನು ಹುಡುಕ್ತಾನೆ. ಈ ಕಡೆ ನಿತ್ಯ ಅವನಿಂದ ತಪ್ಪಿಸ್ಕೊಂಡು ಬಂದು ಒಂದು ಬೋರ್ಡ್ ಹತ್ರ ಮುಚ್ಚಿಟ್ಕೊಂಡು ನಿಂತಿರ್ತಾಳೆ. ಶರತ್ ಅಲ್ಲಿಂದ ಹೋದ್ನಾ ಇಲ್ವಾ ಅಂತ ಹೇಳಿ ಅಲ್ಲಿಂದಲೇ ಇಣ್ಕಿ ನೋಡ್ತಾ ಇರ್ತಾಳೆ. ಶರತ್ತು ಎಲ್ಲೂ ಕಾಣಿಸ್ಲಿಲ್ಲ. ನಿತ್ಯ ಇಷ್ಟು ಬೇಗ ಹೊರಟು ಹೋದ್ರಾ ಅಂತ ಹೇಳಿ ನೋಡ್ತಾ ಇದ್ಲು. ನಿತ್ಯ ಹೆಗಲ ಮೇಲೆ ಯಾರೋ ಕೈ ಇಟ್ರು. ನಿತ್ಯ ಅದನ್ನು ಗಮನಿಸದೆ ಕೈನ ಆ ಕಡೆ ತಳ್ಳಿ ಶರತ್ನ ಹುಡುಕೋ ಬ್ಯುಸಿಯಲ್ಲಿದ್ಲು. ಶರತ್ ಕೈ ಕೊಟ್ಕೊಂಡು ಅವಳನ್ನೇ ನೋಡ್ತಾ ನಿಂತಿದ್ದ. ಮತ್ತೆ ಹೆಲೋ ಮೇಡಮ್ ಅಂದ. ನಿತ್ಯ ಹಿಂದೆ ತಿರುಗಿ ನೋಡಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಲು. ಶರತ್ ಒಂದ್ಸರಿ ತಪ್ಪಿಸ್ಕೊಂಡೆ ಅಂತ ಅಂದರೆ ಪದೇ ಪದೇ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಹೀಗೆ ನನ್ನಿಂದ ದೂರ ಓಡಿ ಹೋಗ್ತಾ ಇದೆಯಾ? ಫಸ್ಟ್ ನಡಿ ಮನೆಗೆ ಹೋಗೋಣ ಅಂದ. ನಿತ್ಯ, ನಾನು ಬರಲ್ಲ ಸರ್. ನಾನು ಬಂದಿದ್ದು ನನ್ನ ಪುಟಾಣಿ ಚಿರುಗೋಸ್ಕರ, ಅಲ್ಲಿ ಅದು ಬಿಟ್ಟರೆ ಬೇರೆ ನನಗೇನು ಕೆಲಸ ಇಲ್ಲ. ನೀವು ಹೋಗಿ, ಒಂಟಿ ಜೀವ ಇದು, ಸತ್ರೂ. ಅಷ್ಟರಲ್ಲಿ ಶರತ್ ನಿತ್ಯ ಬಾಯಿನ ಮುಚ್ತಾನೆ. ನಿತ್ಯ, ನೀನು ಒಂಟಿನ ನನ್ನ ಕಣ್ಣು ನೋಡಿ ಹೇಳು ಅಂತಾನೆ. ಶರತ್, ಬಾ ನಿತ್ಯ ಪ್ಲೀಸ್ ಮನೆಗೆ ಹೋಗೋಣ. ನಿತ್ಯ, ಇಲ್ಲ ಸರ್, ನಾನು ಅಲ್ಲಿಗೆ ಬಂದರೆ. ಅಷ್ಟರಲ್ಲಿ ಶರತ್, ಲಾವಣ್ಯ ಇದ್ದಾಳೆ ಅಂತನಾ? ನನಗೆ ಇನ್ನೊಂದು ಅವಕಾಶ ಕೊಡೋ ನಿತ್ಯ. ಯಾರು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂದ. ನಿತ್ಯ ಅವನಿಂದ 2 ಹೆಜ್ಜೆ ಹಿಂದೆ ಸರಿದು, ನಾನು ಬರೋದಿಲ್ಲ ಅಂಥೇಳಿ ತಲೆ ಅಲ್ಲಾಡಿಸಿ ನಿಂತ್ಕೊಳ್ತಾಳೆ. ಶರತ್ ಅವಳು ಹಾಗೆ ನಿಂತಿದ್ದು ನೋಡಿ ಅವಳ ಕೈನ ಹಿಡಿದು ಅವನ ಎದೆಗೆ ಎಳೆದುಕೊಳ್ತಾನೆ. ಅವಳು ಬಂದು ಅವನ ಮೇಲೆ ಬಿದ್ದು ಆಶ್ಚರ್ಯದಿಂದ ಅವನೇ ನೋಡ್ತಾಳೆ. ಇಬ್ಬರು ಒಂದೇ ತೋಳಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೊಂಡು ಹಾಗೆ ನಿಂತ್ಕೊಳ್ತಾರೆ. ಶರತ್, ಎಷ್ಟು ಸತಿ ಹೇಳೋದು ನಿನಗೆ ಮನೆಗೆ ಬಾ ಅಂತ ಹೇಳಿ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವಾ? ಈಗ ನನ್ನ ಜೊತೆ ನಡಿ, ಬರಲಿಲ್ಲ ಅಂದರೆ ನೋಡು
ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ. ನಿತ್ಯ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಶರತ್, ನಿತ್ಯ ನನ್ನ ಮೇಲೆ ಆಣೆ, ಇವಾಗಲಾದರೂ ಬರ್ತೀಯ ಅಲ್ವಾ? ನಿತ್ಯ ಅವನನ್ನೇ ನೋಡ್ತಾ, ಸರ್ ಅದು ನಾನು ನಾನು ಶರತ್, ನೀನು ಏನೇ ಹೇಳೋದಿದ್ರು ಮನೆಯಲ್ಲಿ ಹೇಳು ಬಾ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಶರತ್ ನಿತ್ಯನ ಮನೆಗೆ ಕರ್ಕೊಂಡು ಬಂದ. ಮನೆಯವರೆಲ್ಲರೂ ಖುಷಿ ಆದರು. ನಿತ್ಯನ ಖುಷಿಯಿಂದ ವೆಲ್ಕಮ್ ಮಾಡಿದರು. ಆದರೆ ಲತಾ ಲಾವಣ್ಯ ಮಾತ್ರ ಊರ್ಕೊಂಡು ನಿಂತಿದ್ರು. ಶರತ್ ಅವಾಗ ಅವರಿಬ್ಬರನ್ನು ನೋಡಿ ಎಲ್ರಿಗೂ ಹೇಳೋ ಹಾಗೆ, ಇನ್ಮೇಲೆ ನಿತ್ಯಗೆ ಒಂದು ಚೂರು ನೋವಾಗಬಾರ್ದು. ಯಾರಾದರೂ ನೋವು ಮಾಡಿರೋದು ನನಗೆ ಗೊತ್ತಾದರೆ ನಾನು ಇನ್ನೊಂದು ಮುಖಾನ ನೋಡ್ತೀರಾ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿತ್ಯ ಈ ಮನೇಲಿ ಅವಳಿಗೆ ಹೇಗೆ ಬೇಕೋ ಹಾಗಿರ್ತಾಳೆ ಅಂತಿದ್ದ. ಅಷ್ಟರಲ್ಲಿ ಪ್ರಶಾಂತ್ ಇರಲ್ಲ ಅಂಥೇಳಿ ಒಳಗೆ ಬರ್ತಾನೆ. ಎಲ್ಲರೂ ಅವನನ್ನೇ ನೋಡ್ತಾನೆ ಇದ್ದರು. ನಿತ್ಯ, ಪ್ರಶಾಂತ್ ನೀನು ಅಂದ್ಲು. ಪ್ರಶಾಂತ್, ನಿತ್ಯ ಮನೇಲಿ ಇರೋದಿಲ್ಲ, ಅವಳು ನನ್ನ ಜೊತೆ ಬರ್ತಾಳೆ ಆ್ಯಂಡ್ ಯಾರು ಏನೇ ಹೇಳಿದ್ರೂ ಇದೇ ಫೈನಲ್ ಅಷ್ಟೇ ಅಂದ. ಶರತ್, ಇಲ್ಲ ಪ್ರಶಾಂತ್, ಈ ಸರಿ ನೋಡು, ನಿತ್ಯಕ್ಕೆ ಯಾವುದೇ ಅನುಮಾನ ಅವಮಾನ ಆಗೋದಿಲ್ಲ, ಅದಕ್ಕೆ ನಾನು ರೆಸ್ಪಾನ್ಸಿಬಲ್. ಮತ್ತು ಏನಾದರೂ ಈ ಮನೆಯಿಂದ ಅವಳಿಗೆ ಅವಮಾನ ಆದರೆ ನಾನೇ ನಿನ್ನ ಜೊತೆ ಅವಳನ್ನ ನಿಮ್ಮ ಮನೆಗೆ ಕಳಿಸ್ತೀನಿ, ಓಕೆ? ಇದು ಒಂದು ಸರಿ ಅವಳನ್ನ ಇಲ್ಲೇ ಬಿಟ್ಬಿಟ್ಟು ನೋಡು ಅಂದ. ಪ್ರಶಾಂತ್, ಎಷ್ಟು ಸಲ ಅಂತ ಅವಳಿಗೆ ಅವಮಾನ ಮಾಡೋದಕ್ಕೆ ನೋಡ್ತೀರ ಶರತ್? ಎಲ್ಲೋ ಕಣ್ಮರೆಯಾಗಿರೋಳನ್ನ ಹುಡುಕಿ ಎದುರಿಗೆ ತಂದು ನಿಲ್ಲಿಸಿದ್ದೀರ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ಮತ್ತೆ ಲಾವಣ್ಯ ಇರೋ ಕಡೆ ನಿತ್ಯನ ಇರೋದಕ್ಕೆ ಬಿಡಲ್ಲ ಅಂದ. ಶರತ್, ಹೌದು ಅಲ್ವಾ? ನಿನಗೆ ಅದಕ್ಕೂ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಲಾವಣ್ಯ ಬಾಯಿಲಿ ಅಂತ ಕರೆದ. ಲಾವಣ್ಯ ಅವನ ಹತ್ರ ಹೋಗಿ, ಹೇಳು ಶರತ್ ಅಂದ್ಲು. ನಿತ್ಯ ಮೇಲೆ ಮಾಡಿದ ಅಪವಾದ ಅದು ನಿಜ ಅಲ್ಲ ಅಂತ ನಿನಗೂ ಗೊತ್ತು, ಇವಾಗ ಎಲ್ಲರೂ ಮುಂದೆ ಸಾರಿ ಕೇಳು ಅಂದ. ಲಾವಣ್ಯ, ಶರತ್ ಅದು ಅಂತ ರಾಗ ಎಳೀತಿದ್ಲು. ಶರತ್ ಕೋಪದಲ್ಲಿ, ಸಾರಿ ಕೇಳು ಅಂದೆ. ಲಾವಣ್ಯ, ಸಾರಿ ನಿತ್ಯ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಸಾಕ ಪ್ರಶಾಂತ್, ಇನ್ಮೇಲೆ ಈ ರೀತಿ ಮತ್ತೆ ಆಗದೆ ಇರೋದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ, ಯು ಮೇ ಲೀವ್ ನಾವ್ ಅಂತ ಹೇಳ್ದ ಶರತ್. ಪ್ರಶಾಂತ್ ಕೋಪದಲ್ಲಿ, ಓಕೆ ಶರತ್ ಸರ್, ಇವಾಗ ಹೋಗ್ತೀನಿ, ಆದರೆ ನಿತ್ಯಗೆ ಮದುವೆ ಅಂತ ಒಂದು ಆಗಬೇಕಲ್ವಾ, ಮತ್ತೆ ಬರ್ತೀನಿ ಅಂತ ಹೇಳಿ ಹೋದ. ಹೋಗೋದೇನೋ ಹೋದ, ಕೊನೆಗೆ ಶರತ್ ತಲೆಗೆ ನಿತ್ಯ ಮದುವೆ ಅನ್ನೋ ಒಂದು ಹುಳನ ಬಿಟ್ಬಿಟ್ಟು ಹೋದ. ಲಾವಣ್ಯ ಎಲ್ಲರ ಮುಂದೆ ಸಾರಿ ಕೇಳಿಸಿದ್ದಕ್ಕಾಗಿ ಮನೆ ಬಿಟ್ಟು ಹೋಗೋದು ತೀರ್ಮಾನ ಮಾಡಿ ಮನೆ ಬಿಟ್ಟು ಹೊರಟೇ ಹೋದ್ಲು. ಈ ಕಡೆ ಶರತ್ಗೆ ಒಳ್ಳೆ ತಲೆ ಬಿಸಿ. ಒಂದು ಕಡೆ ಹೋಗಿರೋ ನಿತ್ಯನ ಕರ್ಕೊಂಡು ಬಂದರೆ ಇವಾಗ ಮನೇಲಿ ಇರೋ ಲಾವಣ್ಯ ಮನೆ ಬಿಟ್ಟು ಹೋಗಿದ್ದಾಳೆ. ಇವರಿಬ್ಬರ ಮಧ್ಯೆ ತಗ್ಲಾಕೊಂಡು ಒಳ್ಳೆ ಪೀಕ್ಲಾಟ ಸಾಕಾಗಿ ಹೋಗಿದೆ ಶರತ್ಗೆ. ಲಾವಣ್ಯನ ಸಮಾಧಾನ ಮಾಡೋದು ಸುಲಭ, ಯಾಕಂದರೆ ಅವಳು ನನ್ನ ಪಾರಿಜಾತ ಅಲ್ವಾ, ಅವಳಿಗೆ ಒಂದು ಲೆಟರ್ ಬರೀತೀನಿ, ಆ ಲೆಟರ್ ನೋಡಿ ಅವಳು ಸಮಾಧಾನ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾಳೆ ಅಂತ ಅಂದ್ಕೊಂಡು ಲೆಟರ್ ಬರೀತಾನೆ ಶರತ್. ಲಾವಣ್ಯ ಮನೆಯಲ್ಲಿ ಕೂತ್ಕೊಂಡು, ನಾನು ಯಾಕೆ ಶರತ್ ಮನೆಯಿಂದ ಬಂದುಬಿಟ್ಟೆ, ನಿತ್ಯನ ಕರ್ಕೊಂಡು ಬಂದಾಗೆ ಅವ್ನು ಬಂದು ನನ್ನೂ ಕರ್ಕೊಂಡು ಹೋಗ್ತಾನೆ ಅನ್ನೋದು ಶುದ್ಧ ಸುಳ್ಳು. ಆ ನಿತ್ಯ ನೋಡಿದರೆ ಅದೇ ಮನೇಲಿದ್ದಾಳೆ, ಅಪ್ಪಿ ಅವಳು ಆ ಸೀಕ್ರೆಟ್ ರೂಮ್ಗೆ ಹೋಗಿಬಿಟ್ರೆ, ಇಲ್ಲ ಶರತ್ತೇ ಅವಳ ಹತ್ರ ಹೇಳಿಬಿಟ್ರೆ ಅವಳೇ ನಿಜವಾದ ಪಾರಿಜಾತ ಅಂತ ಗೊತ್ತಾಗ್ಬಿಡುತ್ತೆ. ಓ ನೋ, ಇದಕ್ಕೆಲ್ಲ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಅವಕಾಶ ಕೊಡಬಾರ್ದು ಅಂದರೆ ನಾನು ಅಲ್ಲೇ ಇರಬೇಕು. ಬರ್ತಾಯಿದ್ದೀನಿ ಶರತ್, ನಾನೇ ಬರ್ತಾಯಿದ್ದೀನಿ ಅಂದ್ಕೊಂಡ್ರೆ ಜನ ಬರ್ತಾಳೆ. ಈ ಕಡೆ ಶ್ರುತಿ ಮನೆಗೆ ಹೋಗ್ತಿದ್ದೆ ನಿತ್ಯ ಪೋಸ್ಟ್ ಆಫೀಸ್ ಹತ್ರ ಹೋದ್ಲು. ಪ್ರಶಾಂತ್ಗೆ ಶರತ್ ಮೇಲಿನ ಕೋಪದಿಂದ ಅವನವತ್ತು ಲೆಟರ್ನ ತೊಗೊಳ್ಳೋದು ಮರ್ತು ಬಿಟ್ಟಿದ್ದ. ನಿತ್ಯಗೆ ಶರತ್ ಬರೆದ ಲೆಟರ್ ಸಿಕ್ತು. ಅವಳಿಗೆ ಎಲ್ಲಿಲ್ಲದ ಸಂತೋಷ, ಸಡಗರ, ಆನಂದ. ಅದೇ ಖುಷಿಯಲ್ಲಿ ಶ್ರುತಿ ಮನೆಗೂ ಓಡಿ ಬಂದ್ಲು. ಶ್ರುತಿ ನಿತ್ಯನ ತಪ್ಕೊಂಡು, ನಿತ್ಯ ಇಷ್ಟು ದಿನ ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ, ಯಾಕೆ ಮನೆಗೆ ಬಂದಿಲ್ಲ, ಅದು ಇದು ಅಂತ ಪ್ರಶ್ನೆಗಳು ಸುರಿಮಳೆನೇ ಹಾಕಿದ್ಲು. ನಿತ್ಯ, ಹೇ ಶ್ರುತಿ, ಅದೆಲ್ಲ ಹಾಳಾಗೋಯ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಒಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹ್ಯಾಪಿಯೆಸ್ಟ್ ನ್ಯೂಸ್ ಇದೆ, ಹೇಳ್ತೀನಿ ಕೇಳು. ನಿತ್ಯ ಖುಷಿ ನೋಡಿ ಶ್ರುತಿನೂ ನಗಾಡ್ತಾ, ಹೋಗಲಿ ಏನೇ ಅದು, ಎಷ್ಟು ಹ್ಯಾಪಿಯಾಗಿದೆಯಾ ಅಂದ್ಲು. ನಿತ್ಯ ಲೆಟರ್ ತೋರಿಸಿ, ಕಲಾವಿದ ಲೆಟರ್ ನೋಡು, ಎಷ್ಟು ದಿನ ಆದಮೇಲೆ ಬರ್ತಿದ್ದಾರೆ, ಇಷ್ಟು ದಿನ ಆಗಿದ್ದೆಲ್ಲ ಮರ್ತು ಬಿಡು, ಲೈಫ್ ಇನ್ನೂ ತುಂಬ ದೂರ ಇದೆ, ಐ ಲವ್ ಯು, ಇನ್ಮೇಲೆ ನನಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ನಿನಗೆ ಕೊಡ್ತೀನಿ, ಕೋಪ ಮಾಡ್ಕೋಬೇಡ ಪಾರಿಜಾತ, ವಾಪಸ್ ಬಾ ಅಂತ ಬರ್ತಿದೆ. ಉಫ್. ನಿತ್ಯ, ಹೇಗೆ ಈ ಕೊನೆಗೂ ಲೆಟರ್ ಬಂತು
ಐ ಲವ್ ಯು, ಐ ಲವ್ ಯುನಾ, ಐ ಲವ್ ಯು ಸೋ ಮಚ್ ಕಲಾವಿದ, ಐ ಲವ್ ಯು ಸೋ ಮಚ್ ಅಂತ ಹಾಡಿಕೊಂಡ್ದಾಡ್ತಿದ್ಲು. ಶ್ರುತಿ ಮನಸ್ಸಲ್ಲಿ ಇಷ್ಟು ದಿನ ಇವಳು ಈ ಖುಷಿನ ಎಲ್ಲಿಟ್ಟಿದ್ಲು ದೇವ್ರೆ, ಈ ಥರ ಖುಷಿ ಇವಳಿಗೆ ಅವನಿಂದ ಸಿಗೋದಾದರೆ ಅವರನ್ನು ಬೇಗ ಇವಳಿಗೆ ಕೊಟ್ಬಿಡಪ್ಪ ಅಂತ ಕೇಳ್ಕೊಂಡ್ಳು. ಇಷ್ಟು ದಿನ ಏನಾಗಿತ್ತು ಅಂತಲೇ ಬರ್ತಿಲ್ವಲ್ಲೇ, ಹೋಗಲಿ ಬಿಡು, ಇಷ್ಟು ವರ್ಷ ಆದಮೇಲೆ ಐ ಲವ್ ಯು ಅಂತ ಹೇಳಿದಾರಲ್ಲ, ಅಟ್ಲೀಸ್ಟ್ ಮುಖ ಗಿಕ್ಕ ತೋರಿಸ್ತಾರ ಅಂತ ಏನಂತೆ ಅಂತ ನಗ್ತಾಳೆ. ನಿತ್ಯ, ಶ್ರುತಿ ಅವ್ರಿಗೇನೂ ಆಗಿಲ್ಲ, ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಒಂದು ಲೆಟರ್ ಆದರೂ ಬಂತಲ್ವಾ, ಅಷ್ಟು ಸಾಕು, ನಾನು ಅವ್ರಿಗೆ ಇನ್ನೂ ಎಷ್ಟು ದಿನ ಬೇಕಂದ್ರೂ ಕಾಯ್ತೀನಿ ಅಂಥೇಳಿ ಕುಣ್ದಾಡ್ತಾಳೆ. ಇವಾಗ ನಮ್ಮ ನಿತ್ಯ ಖುಷಿಗಂತೂ ಬ್ರೇಕೇ ಇಲ್ಲ.